ಅರ್ಕಲಗೂಡು ತಾಲೂಕಿನ ಕೋಡನೂರು ಹೋಬಳಿ ಕಂಟೇನಹಳ್ಳಿ ಗ್ರಾಮದ 50 ವರ್ಷದ ಕೆಡಿ ರವಿ ನೇಣಿಗೆ ಶರಣಾಗಿದ್ದರು. ಇವರ ಮನೆಗೆ ರೈತ ಸಂಘದ ಮುಖಂಡರು ತೆರಳಿ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿದ ರೈತರ ಮುಖಂಡ, ವಿವಿಧ ಸಂಘ ಮೈಕ್ರೋ ಫೈನಾನ್ಸ್ನಲ್ಲಿ ಒಟ್ಟು 9 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಆದ್ದರಿಂದ ಸರ್ಕಾರ ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಬ್ಯಾಂಕ್ನಲ್ಲಿ ರೈತರಿಗೆ ಸಾಲ ಸಿಗದಿದ್ದಾಗ ರೈತರು ಇಂತಹ ಫೈನಾನ್ಸ್ಗಳಿಗೆ ಕೈ ಚಾಚಬೇಕಾಗುತ್ತೆ. ಆದ್ದರಿಂದ ನಮ್ಮ ರೈತರಿಗೆ ಬ್ಯಾಂಕ್ಗಳಲ್ಲಿ ಸಿವಿಲ್ ಸ್ಕೋರ್ ಮಾಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡುತ್ತೇವೆ ಎಂದರು. ನಿನ್ನೆ ದಿನ ಅರ್ಕೋಡ್ ತಾಲೂಕು ಕೊಣ್ಣೂರು ಹೋಬಳಿ ಕಂಟೇನಹಳ್ಳಿ ಗ್ರಾಮದಲ್ಲಿ ರವಿ ಅಣ್ಣ ಅಂತ ಹೇಳಿ ಕೆಡಿ ರವಿ ಅಣ್ಣ ಅಂತ ಹೇಳ್ಬಿಟ್ಟು ನಿನ್ನೆ ನೇಣು ಹಾಕೊಂಡಿದೆ. ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ರೈತರುಗಳು ಇವತ್ತು ಏನು ಹಾಸನ ಡಿಸ್ಟಿಕಲ್ಲಿ ಪ್ರಪ್ರಥಮವಾಗಿ ಅರ್ಕೋಡ್ ತಾಲೂಕಲ್ಲಿ ಮೈಕ್ರೋ ಫೈನಾನ್ಸ್ಗೆ ಒಂದು ಹೆಣ ಬಿದ್ದಿದೆ. ಇದಕ್ಕೆ ನಾವು ರೈತರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಯಾವುದೇ ಫೈನಾನ್ಸ್ ಮೈಕ್ರೋ ಇರ್ಬೋದು, ಬ್ಯಾಂಕಿಂದ ಲೋನ್ ಇರ್ಬೋದು, ಯಾವುದಕ್ಕೂ ದಯಮಾಡಿ ಆತ್ಮಹತ್ಯೆ ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮನ್ನೇ ನಂಬಿರೋ ತಂದೆ ತಾಯಿ ಭಾರಿ ಜನ ಇರ್ತಾರೆ. ಅವರೆಲ್ಲರಿಗೂ ಏನು ಗೊತ್ತು, ಸಾವಯವ ಪರಿಹಾರ ಅಲ್ಲ. ದಯಮಾಡಿ ಇಡೀ ತಾಲೂಕಿನ ಇಡೀ ಜಿಲ್ಲೆಯ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಯಾರೂ ಆತ್ಮಹತ್ಯೆಯನ್ನು ಮಾಡ್ಕೋಬೇಡಿ. ಯಾಕೆಂದರೆ ಇವತ್ತು ರೈತರ ರೇವಣ್ಣ ಅವರ ಕುಟುಂಬ ಒಬ್ಬ ಹಿರಿ ಮಗಳಿದ್ದಾಳೆ, 2 ಹೆಣ್ಣು ಮಕ್ಕಳಿದ್ದಾರೆ. ನಮ್ಮ ರವಿಯಣ್ಣ ಹೆಂಡತಿ ಕೌಶಲ್ಯ ಅವರಿದ್ದಾರೆ. ಇವರಿಗೆ ಬೆಳೆಯಂತರು ಭಾರಿ ದುಡಿಯಂತ ಒಳ್ಳೆ ವ್ಯವಸಾಯ ಮಾಡೋ ಅಂಥ ರವಿಯಣ್ಣರು ತೀರೋಗಿ ಇವತ್ತು ನೇಣು ಹಾಕೊಂಡಿದ್ದಾರೆ. ಇವರಿಗೆ ಆಧಾರ ಯಾರೂ ಇಲ್ಲ. ಸುಮ್ಮನೆ ಎಲ್ಲ ನಾನು ಬಂದು ಹೇಳೋಬೋದು, ಇನ್ನೊಬ್ರು ಬಂದು ಹೇಳೋಬೋದು. ದಯಮಾಡಿ ಇಡೀ ಜಿಲ್ಲೆ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಯಾರು ಈ ಪ್ರಯತ್ನಕ್ಕೆ ಕೈ ಹಾಕ್ಬೇಡಿ. ಆಮೇಲೆ ಈ ಫೈನಾನ್ಸು ಇನ್ನೊಂದಿರ್ಬೋದು, ಇವತ್ತು ನಬಾರ್ಡ್ ಅಂತ ಕೊಡ್ತಾ ಅಂತ ಸಾಲ ಕೇಂದ್ರ ಸರ್ಕಾರ ಮಾಡಿರೋ ತಪ್ಪಿನಿಂದ ಇವತ್ತು ಮೈಕ್ರೋ ಫೈನಾನ್ಸ್ ಅಂತ ಧರ್ಮಸ್ಥಳ ಸಂಘ ಇರ್ಬೋದು, ಕೋರಮಂಡಲ್ ಇರ್ಬೋದು, ಎಲ್ಲ ಭಾರಿ ಸಂಘಗಳವೆ, LNT ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅವಕ್ಕೆಲ್ಲ ಕೈ ಹೊಡ್ತಾ ಇದೀವಿ. ಯಾಕೆಂದರೆ ಬ್ಯಾಂಕ್ಗಳು ಇವತ್ತು ಸಾಲ ಕೊಡ್ತಾ ಇಲ್ಲ ರೈತರಿಗೆ. ಯಾತಕ್ಕೆ ಕೊಡ್ತಾ ಇಲ್ಲ? ಡಿಫಾಲ್ಟರ್ ಆಗಿದ್ದೇವೆ. ಸರ್ಕಾರ ಸಾಲ ಮನ್ನಾ ಮಾಡ್ತೀನಿ ಅಂತದೆ, ನಾವು ಡಿಫಾಲ್ಟರ್ ಆಗಿರ್ತೀವಿ. ಯಾಕೆಂದ್ರೆ ನಾಳೆ ಕಟ್ಟೋಣ, ನಾಡ್ದು ಕಟ್ಟೋಣ ಅಂತೇಳಿ. ಇಲ್ಲ, ಸರ್ಕಾರ ನಮ್ಮ ಸಾಲ ಮನ್ನಾ ಮಾಡಿ ಮತ್ತೆ ಏನಿವತ್ತು ಯಾವುದು ನಮಗೆ ಇತ್ತಂದಿರಲ್ಲ, ಯಾವುದು ರೈತರಿಗೆ ಏನದು ರೈತರಿಗೆ ಸಾಲ ಕೊಡೋದಕ್ಕೆ ನಮ್ಮದು ಇದು ಕಿಸಾನ್ ಅಲ್ಲ, ಸಿವಿಲ್ ಮ್ಯಾಟ್ರನ್ನ ಇಟ್ಕೊಂಡು ಇವತ್ತು ಎಲ್ಲ ಡಿಫಾಲ್ಟರ್ ಆದವರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ. ಇವತ್ತು ಮಹಿಳೆಯರನ್ನ ತಂದಿದ್ದಾರೆ. ಇವತ್ತು ರೈತರು ಏನು ಆತ್ಮಹತ್ಯೆ ಮಾಡ್ಕೊಂಡ್ರು, ಮಹಿಳೆಯರು ಮುಂದಿನ ದಿನಗಳಲ್ಲಿ ಮಹಿಳೆಯರನ್ನು ಆತ್ಮಹತ್ಯೆ ಮಾಡಬೇಕು ಅಂತೇಳಿ ಈ ಸಿವಿಲನ್ನು ನಾವು ಮೊನ್ನೆನೂ ಮಾತಾಡಿದ್ದೀವಿ. ದಯಮಾಡಿ ಸರ್ಕಾರವನ್ನು, ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೇಳ್ತಾ ಇದ್ದೀವಿ, ರೈತರ ಸಿವಿಲನ್ನು ದಯಮಾಡಿ ತೆಗೆದಿಡಿ. ರೈತರ ಸಿವಿಲನ್ನು ನೀವು ತೆಗೆದಿಡಲಿಲ್ಲ ಅಂದರೆ ಸಾಲನ್ನು ಮತ್ತೆ ತಗೊಳಕ್ಕಾಗಲ್ಲ. ನಾವು ರೈತರು ಆತ್ಮಹತ್ಯೆನೇ ಮಾಡ್ಕೋಬೇಕಾಗುತ್ತೆ. ನಾವು ಸಿದ್ದರಾಮಯ್ಯನಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ನೀವು ರೈತರ ಸಿವಿಲನ್ನು ದಯಮಾಡಿ ವಾಪಸ್ ತಗೊಳ್ಳಿ. ನಮಗೆ ಸಾಲ ಕೊಡಿ, ಕಟ್ತೀವಿ. ನಾವೇನು ಕಟ್ತಲೇ ಎಲ್ಲೂ ಹೋಗಲ್ಲ. ಈಗ ಎಷ್ಟು ಅಂತ ಕಟ್ಟೋಣ? ಈಗ 10 ಲಕ್ಷ ರೂಪಾಯಿ ಸಾಲ ಮಾಡಿದರೆ ಎಲ್ಲಿಂದ ತಂದು ಕಟ್ತಾರೆ? ಬಡ್ಡಿ ತಿಂಗಳಿಗೆ ಒಂದು ವಾರಕ್ಕೆ 200, 300, 2,000, 3,000, ತಿಂಗಳಿಗೆ 5,000, 10 ಲಕ್ಷಕ್ಕೆ ಬಡ್ಡಿ ಎಷ್ಟು ಮಾಡ್ತಾರೆ? ನಾವು ಬ್ಯಾಂಕಲ್ಲಿ ಸಾಲ ಕೊಟ್ಟರೆ ಒಂದು ಅಮೌಂಟ್ ಇರುತ್ತೆ, ಒಂದು ಯಾವುದೋ ಒಂದು ಬೆಳೆ ಕೊಟ್ಟು ವರ್ಷಕ್ಕಾರು ಅಟ್ಲೀಸ್ಟ್ ರಿನ್ಯೂವಲ್ ಮಾಡೋಕ್ಕಾರುವ ನಮಗೆ ಒಂದು ಪರಿಸ್ಥಿತಿನ ರೈತರು ಬರುತ್ತೆ. ದಯಮಾಡಿ ಸರ್ಕಾರಗಳು ಬ್ಯಾಂಕಿಂದ ಯಥೇಚ್ಛವಾಗಿ ರೈತರಿಗೆ ಸಾಲ ಕೊಡಬೇಕು. ಆಮೇಲೆ ರೈತ ಮುಖಂಡರಾದ ಹೊನ್ನವಳ್ಳಿ ಭುವನೇಶ್, ಯೋಗಣ್ಣ ಇದ್ದರು. ವರದಿ ಸಂತೋಷ್ ಗೌಡ, ಅರ್ಕಲಗೂಡು.